ಶ್ರೀಕೃಷ್ಣ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ. ಹರ ಓಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ. ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಪ್ರಾತಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೂ ಅನಂತ ದಂಡವತ್ತ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಪೀತಾಂಬಜಿಯವರನ್ನು ಮೊದಲು ಮಾಡಿಕೊಂಡು ಶ್ರೀಮನ್ ನಿಜಗುಣ ಶಿವಯೋಗಿಗಳವರನ್ನು, ಶ್ರೀಕೃಷ್ಣ ಪರಮಾತ್ಮನನ್ನು ಮೊದಲು ಮಾಡಿಕೊಂಡು ಬಸವಾದಿ ಪ್ರಮಥರನ್ನು, ಅವರ ಪಾದ ಪದ್ಮಗಳಿಗೆ ಅನಂತನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಜಗನ್ಮಾತೆ ಜಗಜ್ಜನನಿ ಅಮ್ಮ ಕಾಳಮ್ಮನ ಪಾದಕ್ಕೂ ದಂಡವತ್ತ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಶಿವಸ್ವರೂಪಿಗಳೇ, ಇಲ್ಲಿ ವಿಚಾರ ಚಂದ್ರೋದಯ ಅನ್ನತಕ್ಕಂಥ ಗ್ರಂಥದಲ್ಲಿ ಪೀತಾಂಬಜಿಯವರು ಏನನ್ನ ಹೇಳಿಕೊಂಡು ಬಂದಿದ್ದಾರೆ ಅಂತ ಕೇಳಿದರೆ, ಮೊದಲ ಅನುಬಂಧ ಅಂದರೇನು ಅದನ್ನು ಹೇಳಿದರು, ಅಧಿಕಾರಿ ಲಕ್ಷಣವನ್ನು ಹೇಳಿದರು, ಆಮೇಲೆ ವಿವೇಕ ಅಂದರೆ ಏನ, ವಿವೇಕದ ಲಕ್ಷಣವನ್ನು ಹೇಳಿದರು. ವಿವೇಕಂದ್ರೆ ನಿತ್ಯಾನಿತ್ಯ ವಸ್ತುವನ್ನು ಸತ್ಯದಿಂದ ತಿಳಿಯುವುದಕ್ಕೆ ವಿವೇಕ ಅಂತ ಹೇಳಿಕೊಂಡು ಬಂದಾರ. ಬ್ರಹ್ಮ ಸತ್ಯ ಜಗನ್ಮಿಥ್ಯ, ಜಗತ್ತಿನಲ್ಲಿ ಬ್ರಹ್ಮ ಒಂದ ಸತ್ಯ ಐತಿ, ಎಲ್ಲವೂ ಮಿಥ್ಯ ಅದಾವು ತಿಳ್ಕೊಳ್ಳೋದ್ರಿ. ಇದು ಮಿಥ್ಯ ಆತ ತಿಳ್ಕೊಳ್ಳೋದು. ಮಿಥ್ಯ ಆತ ಪ್ರಪಂಚ ಬಿಡ್ತೀವೇನ, ಮಿಥ್ಯ ಆತ ಊಟ ಬಿಡ್ತೀವೇನ, ಇಲ್ಲ, ತಿಳಿಯೋದಷ್ಟೆ. ಇದು ಯಾವುದೂ ಶಾಶ್ವತವಲ್ಲ. ಶರೀರವೂ ಶಾಶ್ವತವಲ್ಲ, ಜಗತ್ತೂ ಶಾಶ್ವತವಲ್ಲ. ಭೂಕಂಪ ಹಾಕ್ಕವ ನೋಡ್ರಿ ಹೆಂಗಕ್ಕವ, ಎಲ್ಲ ಭೂಮಿ ಒಳಗೆ ಸೇರ್ತವ. ಕೆಲವೊಂದು ಕಡೆ ಪ್ರಭಾವ ನದಿ ಬಂದಾಗ ಗುಡ್ಡುಗಳು ಸಹಿತ ಉರುಳಿದ್ರು. ಅದು ಇದ್ದದ್ದು ಇರ್ತೈತೇನಂತ ಕೇಳಿದ್ರೆ ಇರಂಗಿಲ್ರಿ. ಮಿಥ್ಯಾ ವಸ್ತು ಹೆಂಗಿರ್ತೈತಿ, ಸತ್ಯ ಒಂದ ಇರ್ತೈತಿ. ಅದಕ್ಕೆ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಹೇಳ್ಕೊಂಡು ಬಂದಾರ ಪುಣ್ಯಾತ್ಮರೇ. ತಿಳ್ಕೊಳ್ಳೋದು ನಾವು ತಿಳ್ಕೊಂಡು ಆನಂದವನ್ನು ಪಡೆದು ಅದ ಸತ್ಯ ಅಂತ ತಿಳಿಯಂಗಿಲ್ಲ. ಪ್ರಪಂಚ ಮಾಡೋದು ಮಾಡ್ರಿ, ಮಾಡಲಿಕ್ಕೆ ಬೇಡ ಅನ್ನಂಗಿಲ್ಲ, ಪ್ರಪಂಚ ಮಾಡ್ರಿ, ಆದರೆ ಇದನ್ನು ತಿಳ್ಕೊಳ್ಳೋದು. ಗುರುಶಾಸ್ತ್ರಗಳನ್ನು ಗುರು ಮುಖಾಂತರವಾಗಿ ಇಂತು ತಿಳಿದು ನೀ ನಡಿಮನವೇ, ಒಂದು ಹಾಡಿನಲ್ಲಿ ಹೇಳ್ಯಾರ, ಎಂತು ತಿಳಿದು ನೀ ನಡಿಮನವೇ ಸಂತೋಷ ಸುಖದೊಳಗಿರು ಮನವೇ. ಸಂತೋಷ ಸುಖದೊಳಗಿರು ಹೇಳಿಕೊಂಡು ಬಂದಾರ ಪುಣ್ಯಾತ್ಮರೇ. ಸದಾವ ಕಾಲ ನೀವು ಸುಖವಾಗಿ ಇರ್ರಿ. ಯಾಕೆ ಗುರು ಹೇಳಿದ ವಾಕ್ಯವನ್ನು
ಅಳವಡಿಸ್ಕೋಬೇಕು, ಅವನ್ನ ತಿರುವಿ ಹಾಕಬೇಕು, ಚಿಂತೆ ಯಾಕೆ ಬರ್ತದೆ? ಆನಂದದಿಂದ ಇರ್ರಿ. ಇವತ್ತಿನ ವಿಷಯ ಏನು ಹೇಳುವವರಿದ್ದಾರೆ ಅಂತ ಕೇಳಿದರೆ ಪುಣ್ಯಾತ್ಮರೇ, ವೈರಾಗ್ಯದ ಲಕ್ಷಣವನ್ನು ಹೇಳ್ತಾರೆ. ವೈರಾಗ್ಯ ಅಂದರೆ ಏನು? ವೈರಾಗ್ಯವನ್ನು ಯಾರ್ಯಾರ ಧಾರಣ ಮಾಡಿದರು? ಪರಮಾತ್ಮ ಎಲ್ಲವೂ ತಂದ, ಜಗತ್ತನ್ನು ತಂದ, ಎಲ್ಲಾನು ದೇವತೆಗಳಿಗೆ ಕೊಟ್ಟ. ತಾನು ಹುಲಿ ಚರ್ಮವನ್ನು ಸುತ್ತಿಕೊಂಡು ಆದಿಶೇಷನವನ್ನು ಕೊಳ್ಳಾಗ ಹಾಕೊಂಡು ಎಲ್ಲಿರ್ತಾವನು ವಾಸಸ್ಥಾನ ಯಾವುದು ಅಂತ ಕೇಳಿದ್ರೆ ಸ್ಮಶಾನದಾಗಿರ್ತಾನೆ. ನಿಜಗುಣೆ ಶಿವಯೋಗಿಗಳವರ ಬರೆದಿರ್ತಕ್ಕಂಥ ಪದ್ಯದಲ್ಲೇ ಐತಲ್ಲ, ಪಾಲಿಶನ್ನನ್ನು ಪದುಳವೆರಸಿ ಪರಶಿವನಿಗತಿ, ಜಡೆಗಟ್ಟಿ ತಿರಿದುಂಡುಣ್ಣುವ ಮರುಳಗುಳ ಕೂಡಿ ಮೈದೊಡೆದು ಬೂದಿಯನ್ನು ಸುಡುಗಾಡದೊಳಾಡಿ, ಜಡೆ ರೀತಿ ಒಡೆದ ರುದ್ರನಿಗೆ ನೀನೊಲಿದು ಪಾವನ ಚರಿತೆ ನೆನೆಸಿದೆ ಭವಾನಿಯೇ. ಅಮ್ಮನಿಗೆ ಹೇಳಿದರು, ಅವ ಜಡೆಗಟ್ಟಿ ತಿರಿದುಂಡವ, ಕಪಾಲಿಯನ್ನು ತಗೊಂಡು, ಬ್ರಹ್ಮ ಕಪಾಲಿಯನ್ನು ತಗೊಂಡು ಜಡೆಗಟ್ಟದವ, ಸ್ಮಶಾನದಲ್ಲಿರವ, ಅವನನ್ನು ಎಷ್ಟು ಪ್ರೀತಿ ಮಾಡಿದ್ದೀನಿ ನೀನು ಅಮ್ಮ. ಜಡೆ ರೀತಿ ಒಡೆದ ರುದ್ರನಿಗೆ ನೀನು ಒಲಿದು ಪಾವನ ಚರಿತೆ ನೆನೆಸಿದೆ ಭವಾನಿಯೇ. ಪಾಲಿಶನ್ನನ್ನು ಪದುಳವೆರೆಸಿ ಪರಶಿವನಿಗತಿ, ಮೇಲೆ ನಿಪ್ಪ ಸುಗುಣ ಸಂಪನ್ನೆ ಶರ್ವಾಣಿಯೇ. ಜರೆಮರಣವನ್ನು ಜಯಿಸಿ ಅಮೃತ ಸೇವನೆ ಉಳ್ಳ ಹರಿಯ ಜಾದಿಗಳ ಬಲು ಹನಪ ಹರಿಸಿದ, ಗರಳವನು ನಲಿದುಂಡು ಹರನಳಕದುಳಿದವ ಸುರತೆ ನಿನ್ನೈರ ಗುಳದಾಳಿ ಮಹಿಮೆ ಗಿರಿಜೆ. ಅಕ್ಕಿ ಮಹಿಮೆಯಿಂದ ಅಕ್ಕಿ ಗುಳದಾಳಿ ಉಳಿದದ್ದು ಪರಮಾತ್ಮನನ್ನೇ ಎತ್ತಿಡದಳಕ್ಕೆ ಅಮ್ಮ. ಅದಕ್ಕಾಗಿ ವೈರಾಗ್ಯವನ್ನು ತೊಟ್ಟು ಯಾರೋ ಶಿವ, ವೈರಾಗ್ಯ ಭರಿತ ಶಿವ ನಿನ್ನ ಲೀಲೆ, ವೈರಾಗ್ಯ ಭರಿತ ಶಿವ ನಿನ್ನ ಲೀಲೆ, ಏನೆಂದು ಕೊಂಡಾಡಲಿ ನಿನ್ನ ಮಹಿಮೆ, ಏನೆಂದು ಕೊಂಡಾಡಲಿ. ಬೇಡಿದವರಿಗೆ ಬೇಡಿದ ಕೊಟ್ಕೋತ ಹೋಗವ. ತಾನು ಭಿಕ್ಷೆಯನ್ನು ಬೇಡಿ ಹೆಣದ ಬೂದಿ ಬೆಡ್ಕೊಂಡು ಸುಡುಗಾಡ್ದಾಗಿರ ನಿರ್ಗುಣ ನಿರಾಕಾರವಾಗಿರ್ತಕ್ಕಂಥ ಪರಬ್ರಹ್ಮ ವಸ್ತು ಇದು. ಅದು ರೋಚಕ ವಾಕ್ಯ ಹೇಳೋದಕ್ಕತೆ. ಅದಕ್ಕಾಗಿ ವೈರಾಗ್ಯದ ಬಗ್ಗೆ ವೈರಾಗ್ಯ ಶಿವ ಧಾರಣ ಮಾಡಿದ. ಆಮೇಲೆ ವೀರವೈರಾಗ್ಯಿನಿ ಚನ್ನ ಮಲ್ಲಿಕಾರ್ಜುನನ ಅರ್ಧಾಂಗಿನಿ ಏನು ಮಾಡಿದ್ಲು? ವೈರಾಗ್ಯದ ನಿಧಿ ಬಂಗಾರದ ಕಣಿ, ಹಸಿವಾದೊಡೆ ವಿಕ್ಷಾಣಗಳುಂಟು, ತೃಷೆಯಾದೊಡೆ ಬಾವಿ ಹಳ್ಳಗಳುಂಟು, ಶಯನಕ್ಕೆ ಹಾಳು ದೇಗಲಗಳುಂಟು, ಚನ್ನಮಲ್ಲಿಕಾರ್ಜುನ ಆತ್ಮಸಂಗಾತಕ್ಕೆ ನೀನುಂಟು. ನೋಡ್ರಿ, ನೀವೀಗ ರಾಜ ಲಗ್ನ ಮಾಡ್ಕೋತಾನಂದ್ರೆ ಯಾರು ಒಲ್ಲಿತ್ತೀರಿ? ನೀವು ಒಲ್ಲಿತ್ತೀರೇನು? ರಾಜ ರೀ, ಕೌಶಿಕ ರಾಜ ಅಕ್ಕಿನ ಎಷ್ಟು ಪ್ರೇಮತ್ವ ಮಾಡಿದ. ವೈರಾಗ್ಯ ತೊಟ್ಲು ಆ ಕತಿ ಬ್ಯಾಡ ಬಿಡ್ರಿ. ಕರೆ ಆದರೆ ನೀವು ರಾಜ ಸಿಕ್ಕಿದ್ರೆ ಹ್ಞೂ ಅತ್ತಿದ್ರಿಲ್ಲ, ರಾಜನ ಲಗ್ನ ಮಾಡ್ಕೊಳಕ್ಕೆ ಹೌದು ಹ್ಞೂ ಅತ್ತಿದ್ರಿ. ರಾಜನ ಲಗ್ನ ಮಾಡ್ಕೋತಾನಂದ್ರೆ ಯಾರು ಒಲ್ಲೆ ಅಂತಾರೆ? ಒಲ್ಲೆ ಅನ್ನೋದಿಲ್ಲ. ರಾಜವೈಭವ ಎಲ್ಲ ಇರ್ತೈತಿ. ಅಂಥ ರಾಜ್ಯವನ್ನು ತೊರೆದು ಕಲ್ಯಾಣಕವಾದ್ಲು ವೈರಾಗ್ಯದ ನಿಧಿ ಅಕ್ಕ ಮಹಾದೇವಿ. ಪುಣ್ಯಾತ್ಮರೇ, ಹೇಳಲಿಕ್ಕೆ ಕಾರಣ ಏನಂದ್ರೆ ವೈರಾಗ್ಯ ಅಂದ್ರೆ ಬಿಟ್ಟದ್ದನ್ನು ಹೊಳ್ಳಿ ನೋಡಂಗಿಲ್ಲ.
ಯಾಕೆ ಬಿಟ್ಟದ್ದನ್ನು ಹೊಳ್ಳಿ ನೋಡಂಗಿಲ್ಲ ಅನ್ನೋದಕ್ಕೆ ವೈರಾಗ್ಯ ಅಂತ ಹೇಳ್ಯಾರಿಲ್ಲಿ. ಹಾಂ, ಏನು ಮಾಡ್ತಾರೆ, ಎಲ್ಲಮ್ಮಗೆ ಬೇಡ್ಕೊಂಡಿರ್ತಾರೆ. ನಾ ಬ್ಯಾಳಿ ಉಣ್ಣಂಗಿಲ್ವ, ನಿನ್ನ ಗುಡ್ಡಕ್ಕೆ ಬರುತ್ತಾನ, ಹಡ್ಲಿಗೆ ತುಂಬುತ್ತಾನ ಅಂತ ಹೇಳ್ತೀರಿ. ಅಷ್ಟೇ ಅದು ವೈರಾಗ್ಯ. ಹಡ್ಲಿಗೆ ತುಂಬಿದ ಮೇಲೆ ಹೋಳ್ಗೆ ಉಣ್ತಿರಿಲ್ಲ, ಪಣ ತೊಡ್ತೀರಿ, ಅದನ್ನು ಹರಕೆ ಮುಟ್ಟಿಸಿದಗಳೇ ನಿಮ್ಮ. ಇದು ನಿಜವಾದ ವೈರಾಗ್ಯ ಅಲ್ಲ. ಅದು ನಿಜವಾದ ವೈರಾಗ್ಯ ವಿಚಾರ ಚಂದ್ರೋದಯದಲ್ಲಿ ಹೇಳ್ತಾರೋ ಕೇಳ್ರಿ. ಇದನ್ನು ಗ್ರಹಧಾರಣಾದಿಗಳಿಂದ ಉಂಟಾಗುವ ಇಹಲೋಕದ ಭೋಗಾಗಲಿ ಪರಲೋಕದ ಭೋಗಾಗಲಿ ಯಜ್ಞಯಾದಾಗಾದಿಗಳಿಂದ ಉಂಟಾಗುವ ನಂದನವನ ವಿಹಾರ ಅಪ್ತಾಸ್ತ್ರೀಯರು ಚುಂಬನ ಅಮೃತ ಪ್ರಾಶನಾದಿ ಪರಲೋಕದ ಭೋಗಾದಿಗಳಲ್ಲಿ ಶ್ವಾನವಿಟ್ಟ ಸದೃಶ್ಯನಂತೆ ತಿರಸ್ಕಾರ ಬುದ್ಧಿಯುಳ್ಳವನಾಗಿ ಸ್ಮೃತಿಯಲ್ಲಿ ಸಹ ಬರಬಾರದದು. ಬಿಟ್ಟದ್ದು ಹೊಳ್ಳಿ ಶ್ವಾನವಿಟ್ಟ ಸದೃಶ್ಯನಂತೆ ಅಂದ್ರೆ ಇಲ್ಲಿ ನಾಯಿ ಮಲವನ್ನು ಮಾಡ್ತೈತ್ರಿ. ಮಲವನ್ನು ಮಾಡಿದಾಗ ಅದರ ಮ್ಯಾಲೆ ನಾವು ಕಾಲಿಟ್ಟುಪ್ಪ ಅಂತಂದ್ರೆ ಏನು ಮಾಡ್ತೈತದ, ಕಾಲು ಸುಲಿತೈತತ್ರಿ ಅದು. ಅದಕ್ಕಾಗಿ ಅದನ್ನು ಯಾರೂ ತುಳಿಯಂಗಿಲ್ಲ. ಅದನ್ನೇ ಹಂಗೆ ತುಳಿಯಂಗಿಲ್ಲೋ, ಅದಕ್ಕಾಗಿ ನಮಗೆ ಇಷ್ಟು ಇಹಲೋಕದ ಭೋಗ, ರಾಜಕೀಯ ವೈಭವ, ಪರಲೋಕದ ಭೋಗ, ಸ್ವರ್ಗ, ಅಷ್ಟಾಸ್ತ್ರೀಯರು, ನಂದನವನ, ಇದೆಲ್ಲ ಎತ್ತು ಅಂತಂದ್ರೆ ಅದನ್ನು ಬಿಟ್ಟಗಳೇ ಹೊಳೆ ನೋಡಂಗಿಲ್ಲ. ಇದಕ್ಕೆ ಏನಂದ್ರು ಸ್ಮೃತಿಯಲ್ಲಿ ಸಹಿತ ಬರಲಾರದಂಗಿರೋದಕ್ಕೆ ವೈರಾಗ್ಯ ಅಂತ ಹೇಳಿದ್ರು. ಇದು ಹೊಳ್ಳಿ ಬಂದಿರಬಾರದು, ಬಿಟ್ಟದ್ದನ್ನು ಹೊಳ್ಳಿ ನೋಡಂಗಿಲ್ಲ, ಅದು ಸ್ಮೃತಿಯಲ್ಲಿ ಬರಬಾರ್ದು. ಅದಕ್ಕೆ ಏನು ಹೇಳಿದರು, ವೈರಾಗ್ಯ ಅಂತ ಹೇಳಿದರು. ವೈರಾಗ್ಯಗಳು ಎಷ್ಟದಾವ್ರಿ ಅಂತ ಕೇಳಿದ್ರೆ ಪುಣ್ಯಾತ್ಮರೇ, ಅವೆಲ್ಲ ಭಾಳ ಅದಾವ. ಪ್ರಸೂತಿ ವೈರಾಗ್ಯನೂ ಐತಿ. ಹೆಣ್ಮಕ್ಳು ಆಗಿನ ಕಾಲದಾಗ ಈಗ ಯಾರು ಮಾಡಿಸ್ಕೊಳಂಗಿಲ್ಲ. ಏನು ಮಾಡ್ತಿದ್ರಂದ್ರೆ ಪ್ರಸೂತಿ ಕಾಲದಲ್ಲಿ ಒಲ್ಲೆವ್ವ ಇನ್ನು ಒಟ್ಟನ ಹಡೆಯಂಗಿಲ್ಲ, ಸಾಕ್ಯವ್ವ ಇದು ಒಂದ ಸಾಕತ್ತಿದ್ರು ಪ್ರಸೂತಿ ಆಗೋ ಸಂದರ್ಭದಲ್ಲಿ. ಇನ್ನು ಹೊಳ್ಳಿ ನೋಡಂಗಿಲ್ಲ, ಬ್ಯಾಡ ಸಾಕತ್ತಿದ್ರು. 1 ಡಜನ್ ಆಗುತ್ತಾನ ಹಡಿತಿದ್ರು. ಆಗಷ್ಟು ವೈರಾಗ್ಯ ಬರ್ತೈತೆ. ಇದು ಪ್ರಸೂತಿ ವೈರಾಗ್ಯ ಅಂತಾರೆ. ಸ್ಮಶಾನ ವೈರಾಗ್ಯ, ಯಾರ ತೀರ್ಕೊಂಡಿರ್ತಾರೆ ಅಲ್ಲೇ ಬೆಂಕಿ ಹಚ್ಚಿ ಕಡ್ಡಿ ಕರೆದು ಚುಟ್ಟ ಸಿದ್ಕುತ್ತೇಪ, ಇದ್ರಾಗ ಏನೇನು ಇಲ್ಲ ನೋಡಿ, ಹುರುಳನ ಇಲ್ಲ. ಈ ಜನ್ಮದಾಗ ಏನೈತಿ ವಾದ ನೋಡ್ದ, ನಿನ್ನೆ ನೋಡ ಮಾತಾಡಿದ್ದ, ಇವತ್ತು ಹೊತ್ತೇರ್ಬಿಡೋದಂದ್ರೆ ಹೋಗಿಬಿಟ್ಟ ನಂದ್ಗಳೇ. ಏನತ್ತಿದ್ರಾಗ ನಮ್ಮದು ಯಾವ ಹೊಕ್ಕತಿ ಆಂಬಲತ್ತಾರೆ. ಆದ್ರೆ ಅಲ್ಲೆಷ್ಟ ವೈರಾಗ್ಯ. ಮತ್ತು ಬಂದು ಬೇಕ ಅದು ಬೇಕ, ಇದು ಬೇಕ, ಹೊಲ ಬೇಕ, ಮನೆ ಬೇಕ, ಮಕ್ಕಳು ಬೇಕು. ಇವು ನಿಜವಾದಂಥ ವೈರಾಗ್ಯಗಳಲ್ರಿ ಪುಣ್ಯಾತ್ಮರೇ. ನಿಜವಾದಂಥ ವೈರಾಗ್ಯ ಯಾವುದು ಅಂತ ಕೇಳಿದರೆ ಪರವೈರಾಗ್ಯ, ಅಪರ ಎಂಬುದಾಗಿ 2 ಪ್ರಕಾರ ಇರುತ್ತವೆ. ಪರ ಅಪರ 2. ವೈರಾಗ್ಯಾದಿ ಒಂದು ಯತಿಮಾನ, 2ನೇತೆ ವ್ಯತಿರೇಕ, ಏಕೆಂದ್ರೆ ವಶೀಕಾರ ಎಂಬುದಾಗಿ 4 ಪ್ರಕಾರವಿರುವವು. ಇವು 4 ಪ್ರಕಾರ ವೈರಾಗ್ಯದವತ್ರಿ. ಅದಕ್ಕಾಗಿ ನಮಗೂ ಒಂಚೂರು ವೈರಾಗ್ಯ ಬರಲ್ಲ.
ಯಾಕಾಡಿ ಗುರುಗಳ ಕಡೆ ಮುಖ ಮಾಡೋದಕ್ಕೆ, ಮತ್ತದಕ್ಕಲ್ಲ, ಹೊಲಕ್ಕೆ ಮನೆಗೆ ಅಲ್ಲ. ಒಂದಿಟ್ಟು ಗುರುಗಳ ಕಡೆ ಮುಖ ಮಾಡೋದು ವೈರಾಗ್ಯ. ನಮಗೊಂಚೂರು ನೀವೊಂಚೂರು ತಗೊಳ್ರಿ. ಎಲ್ಲಿ ಗುರುಗಳದಾರ ಅಲ್ಲಿ ಒಂದಿಟ ನಿಮಗೂ ವೈರಾಗ್ಯ ಬರಲಿ. ನೀವು ಸ್ವಲ್ಪ ತಿಳ್ಕೊರಿ. ಯತಿಮಾನ ಸಂಸಾರದಲ್ಲಿ ಸಾರಭೂತವಾದಂಥ ವಸ್ತು ಯಾವುದು, ಅಸಾರಭೂತವಾದ ವಸ್ತು ಯಾವುದು ಇರುತ್ತದೆ. ಹೀಗೆ ಸಾರಾಸಾರಗಳ ವಿಚಾರ ಮಾಡುವ ವಿವೇಕವೇ ಯತಿಮಾನ ವೈರಾಗ್ಯ ಅನ್ನಿಸ್ತದೆ. ಇದನ್ನು ಸಾರಾಸಾರವಾಗಿ ತಿಳ್ಕೊಳ್ಳೋದಕ್ಕನ ಏನಂತಾರೆ, ವಿವೇಕ ವೈರಾಗ್ಯ ಅಂತಾರೆ. ಅದಕ್ಕೆ ಎಲ್ಲ ಇವು ಸಂಗಾತನ ಇರ್ತಾವೆ. ಇವು ವಿವೇಕ, ವೈರಾಗ್ಯ, ಸಮಾಧಿ, ಷಡ್ಸಂಪತ್ತಿ. ವ್ಯತಿರೇಕ ಅಂತಃಕರಣದಲ್ಲಿ ರಾಗ ದ್ವೇಷಾದಿಗಳ ರೂಪದೋಷಗಳು ಇರುತ್ತವೆ. ಇಲ್ಲಿ ಎಲ್ಲಿರ್ತಾವಂದ್ರೆ ಅಂತಃಕರಣದಲ್ಲಿರ್ತಾವೆ. ರಾಗ ದ್ವೇಷ ಎಲ್ಲಿರ್ತಾವಪ್ಪ ಅಂತ ಕೇಳಿದರೆ ಅಂತಃಕರಣದಲ್ಲೇ ನಲ್ಲಿ ಮನೆ ಮಾಡಿರ್ತಾವೋ. ಅದನ್ನು ಬಿಟ್ಟರೆ ಮತ್ತೊಂದು ಜಾಗಿಲ್ಲ. ಅವತ್ರನ್ನ ಹೊರಗೆ ಹಾಕಿದಾಗ ನಾವಷ್ಟ ಇರಾಕೆ ಬರ್ತತಿ. ನಾ ಅಂದರೆ ಯಾರ? ಬ್ರಹ್ಮಚೈತನ್ಯ, ಪರಬ್ರಹ್ಮ ವಸ್ತು. ನಾ ಇರಾಕೆ ಅಲ್ಲಿ ಆ ಅಂತಃಕರಣದಲ್ಲಿ ಇರಾಕೆ ಜಾಗ ಸಿಗ್ತದೆ. ಇವನ್ನೆಲ್ಲ ಹೊರಗೆ ಹಾಕ್ಬೇಕು, ರಾಗ ದ್ವೇಷಾದಿಗಳನ್ನು. ವಿದ್ಯುಪ್ಪ ಅಂತಂದ್ರೆ ನನಗಿರಾಕೆ ಜಾಗ ಇಲ್ಲಕ್ಕತ್ತಲ್ಲೇ ಇವೆಲಸುಗಳೆಲ್ಲ ಹೊರಗೆ ಹಾಕ್ಬೇಕಲ್ಲ. ಅಂತಃಕರಣದಲ್ಲಿ ರಾಗ ದ್ವೇಷಾದಿಗಳ ರೂಪದೋಷಗಳು ಇರುತ್ತವೆ. ಆ ದೋಷಗಳಲ್ಲಿ ಇಷ್ಟ ದೋಷಗಳು ನಿವೃತ್ತಿಯಾಗಿರುತ್ತವೆ. ಇಷ್ಟು ದೋಷಗಳು ಬಾಕಿ ಉಳಿದಿರ್ತಾವೆ. ಒಂದು ತೊಡೆ ಹೋಗಿರ್ತಾವೆ, ಒಂದು ತೊಡೆ ಉಳಿದಿರ್ತಾವೆ. ಈ ಪ್ರಕಾರ ವಿಚಾರ ಮಾಡಿ ಉಳಿದಂಥ ದೋಷಗಳು ನಿವೃತ್ತಿಗಾಗಿ ಪ್ರಯತ್ನ ಮಾಡುವುದು ವ್ಯತಿರೇಕ. ಉಳಿದುದಕ್ಕೆ ಹೋಗುವಷ್ಟು ಹೋಗಿರ್ತಾವೆ, ಉಳಿಯುವಷ್ಟು ಉಳಿದಿರ್ತಾವೆ. ಅವನ್ನ ತೆಗೆಯೋದಕ್ಕಾಗೆ ಏನು ಮಾಡೋದು, ಪ್ರಯತ್ನ ಮಾಡುವುದು ವ್ಯತಿರೇಕ ವೈರಾಗ್ಯ ಅಂತ ಹೇಳ್ಕೊಂಡು ಬಂದಾರ ಪುಣ್ಯಾತ್ಮರೇ. ಇನ್ನು ಏಕೇಂದ್ರಿಯ ಮನಸ್ಸಿನಲ್ಲಿ ವಿಷಯಗಳ ಇಚ್ಛೆ ಇದ್ದಾಗೂ ಬಾಹ್ಯ ಇಂದ್ರಿಯಗಳ ನಿಗ್ರಹಕ್ಕಾಗಿ ಮಾಡುವ ಪ್ರಯತ್ನವು ವಿವೇಕೇಂದ್ರಿ ವೈರಾಗ್ಯವೆನ್ನುತ್ತಾರೆ. ಇದಕ್ಕೆ ವಿವೇಕ ಏಕೇಂದ್ರಿ ವೈರಾಗ್ಯ ಅಂತಾರೆ. ಇದಕ್ಕೆ ವಶೀಕಾರ. ಈ ಲೋಕ ಪರಲೋಕದ ಯಾವ ವಿಷಯಗಳು ಇರುತ್ತವೆಯೋ ಅವುಗಳು ನಾಶವಾಗಿ ಹೋಗತಕ್ಕವುಗಳೆಂದು ತಿಳಿದು ಅವುಗಳನ್ನು ತ್ಯಾಗ ಮಾಡತಕ್ಕಂಥ ಇಚ್ಛೆ ವಶೀಕಾರ ವೈರಾಗ್ಯ ಅಂತ ತಿಳ್ಕೊಂಡು ಬಂದಾರೆ ಪುಣ್ಯಾತ್ಮರೇ. ಅದಕ್ಕಾಗಿ ನಾವು ಏನು ಮಾಡಬೇಕಾಗೈತೆ ಅಂದ್ರೆ, ನಾವು ಒಂದಿಟ್ಟು ವೈರಾಗ್ಯವನ್ನು ನಾವು ಒಂದಿಟ್ಟು ವೈರಾಗ್ಯ ಯಾಕತ್ತ ಕೇಳಿ ಹಂಗೆ ಇದ್ದೇನು ಮಾಡೋದು. ಒಂದಿಟ್ಟು ವೈರಾಗ್ಯವಂತರಾಗೋದು, ಗುರುಗಳ ಕಡೆ ಹೋಗೋದು, ಶಾಸ್ತ್ರಾದಿಗಳನ್ನು ಕೇಳೋದು, ಮಾಡೋದು. ಏನಂದ್ರೆ ಇಲ್ಲಿ ವೈರಾಗ್ಯದ ಲಕ್ಷಣ ಗೃಹಧಾರಣಾದಿಗಳಿಂದ ಇಹಲೋಕದ ಭೋಗ ಆಗಲಿ ಪರಲೋಕದ ಭೋಗ ಆಗಲಿ, ಅಪ್ಸ್ತಾ ಸ್ತ್ರೀ ಆಗಲಿ ಚುಂಬನವನ ಆಗಲಿ ಸ್ಮೃತಿಯಲ್ಲಿ ಸಹಿತ ಬರಲಾರದಂಗೆ ಸ್ವಾನ ಬಿಟ್ಟ ಸದೃಶ್ಯನಂತೆ ತಿರಸ್ಕಾರ ಬುದ್ಧಿ ಉಳ್ಳವನಾಗಿ ಸ್ಮೃತಿಯಲ್ಲಿ ಬರಲಾರದಂತೆ ಇರುವುದೇ ನಿಜವಾದ ವೈರಾಗ್ಯ. ಇದಕ್ಕೆ ವೈರಾಗ್ಯ ಅಂತ ತಿಳ್ಕೊಂಬಂದ್ರೆ ಪುಣ್ಯಾತ್ಮರೇ, ಈ ಎರಡು ಪುಷ್ಪಗಳನ್ನು ಆ ಸದ್ಗುರುನಾಥನ ಪಾದದ ಮೇಲಿಟ್ಟು ಮುಗಿಸ್ತಾ ಇದ್ದೇನೆ. ತತ್ಸತ್ಪರ ಬ್ರಹ್ಮಣೇ ನಮಃ. ಹರಿ ಓಂ.